ಇವತ್ತಿನ ಎಪಿಸೋಡ್ ನೋಡಿದೆ. ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಸುದೀಪ್ ಸರ್. ಅಲ್ಲ, ಪಾಪ ಗಿಲ್ಲಿ ಬಂದ ಮೊದಲನೇ ಸಲ ಏನೋ ತಪ್ಪು ಮಾಡ್ದ, ಅದು ಒಂದು ತಪ್ಪು ಮಾಡಬೇಕು ಅಂತ ಮಾಡಲಿಲ್ಲ, ಕಾಮಿಡಿಯಾಗಿ ಮಾಡ್ದ. ಆ ತಪ್ಪನ್ನು ನೋಡಿ ಅವ್ರು ಇವನು 10% ಮಾಡಿದ್ರೆ ಅವರು 90% ಮಾಡಿದ್ರು. ಇವತ್ತು ನೋಡ್ದೆ ಅವ್ರು ಎಷ್ಟು ಚೆನ್ನಾಗಿ ಬೈದರು ಅಂದರೆ ಸುದೀಪ್ ಸಾರು, ಹಾ ಕೇಳೋಕೆ ಅಷ್ಟು ಆನಂದವಾಗಿತ್ತು. ಅಷ್ಟು ಬೈದರು ಅವ್ರನ್ನ. ಪಾಪ ಇವನ್ನ ಗಿಲ್ಲಿನ ತುಂಬಾ ಹೊಗಳಿದ್ರು. ಎಷ್ಟು ಹೊಗಳಿದ್ರು ಅಂದರೆ ಅವನ್ನ ಕುಗ್ಗಿಸ್ಬೇಕು ಅಂತಲೇ ಅವರು ಬಂದಿದ್ದರು. ಹೊಸ್ದಾಗಿ ಪಾಪ ಅವನು ರಜತ್ತು, ಮಂಜಣ್ಣು ಎಲ್ಲ ಬಂದರು. ಅವನ್ನ ಕುಗ್ಸೋಕ್ಕಾಗಲಿಲ್ಲ. ಆದರೂ ಅವನು ಏನೋ ಅವ್ರಿಗೆ ಇದು ಸಿಕ್ಕಲಿ ಪಾಯಿಂಟ್ ಸಿಕ್ಕಲಿ ಅಂದ್ಬಿಟ್ಟು ಅವ್ನು ಪಾಪ ಸೈಲೆಂಟ್ ಆದ. ಇವಾಗ ಇವ್ರನ್ನ ತಂದು ಬಿಟ್ಟವನಲ್ಲ, ಏನಕ್ಕೆ ಬಿಟ್ಟ ಬಿಗ್ ಬಾಸು? ಯಾಕೆ ಹೊಸಬ್ರು ಯಾರೂ ಇಲ್ವಾ? ಇನ್ಯಾರಾದರೂ ಬಡವ್ರನ್ನ ತೊಗೊಂಬಂದು ಬಿಡಲಿ ಬಿಡು. ಅವ್ರ ಜೊತೆಗೆ ಅವ್ರಿಗೆ ಏನೋ ಒಂದು 3 ಕಾಸು ತೊಗೊಂಡು ಹೋಗ್ತಾರೆ. ಅದನ್ನು ಬಿಟ್ಬಿಟ್ಟು ಇವನ್ನೇನು ಬರ್ದಿಕ್ಕೊಂಬಿಟ್ಟಿದ್ದಾರೆ ಬಿಗ್ ಬಾಸು. ಇವ್ರು ಗೊತ್ತಿರೋರನ್ನ ಪಾಪ ಇಂಥವ್ರನ್ನೇ ಕರೆಸ್ಬೇಕು, ಹಿಂಗೆ ಮಾಡಬೇಕು ಅಂತೇಳ್ಬಿಟ್ಟು ಅವ್ರನ್ನ ರಜತ್ನೇ ತಂದು ಓದ್ಸಲಿ ಬಾರ್ಲಾಕ್ಬಿಟ್ಟು ಹೋದ. ಇವಾಗ ಮತ್ತೆ ಅವನ್ನೇ ಕರ್ಕೊಂಬರ್ತಾವ್ರೆ. ಇದು ಏನಂತಲೇ ಅರ್ಥ ಆಗ್ತಾ ಇಲ್ಲ. ಯಾಕೆ ಮತ್ತೆ ಗಿಲ್ಲಿನ ಕುಗ್ಗಿಸ್ಬೇಕು, ಹಿಂಗೆ ಮಾಡಬೇಕು ಅಂತ ಹೇಳಿ ಅವನ್ನ ಕರ್ಕೊಂಡು ಬಿಟ್ಟವ್ರ? ಅವನ್ನ ಮೊದಲು ಆಚೆ ಕಳಿಸ್ಬೇಕು. ನಿಮ್ಗೆ ಯಾರಿಗಿದು ಏನು ಒಪ್ಪಿಗೆ ಐತೆ ಅಂತ ನಿಜವಾಗೂ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಅವನು ಧನುಷ್ ಪಾಪ ಗಿಲ್ಲಿನ ಆ ಥರ ಬೈದ. ಅದನ್ನೇನಾದರೂ ಒಂದು ಮಾತು ಕೇಳಿದ್ರಾ? ಇಲ್ಲ. ಮತ್ತು ಅವರು ಆ ವಾರ ಬಂದರೆ ಅವ್ರಿಗೆ ಬೇಕಾದ ಮಾಂಸಗಳೇ ತೊಗೊತಾನೆ ಅವ್ನು ಧನುಷ್ ಯಾವಾಗೂ ಹೋಗಲಿ. ಆ ಧ್ರುವಂತೂ ಕಾವ್ಯ ಪಾಪ ಅವರು ತಿನ್ನಲ್ಲ. ಅವ್ರಿಗೇನಾದರೂ ಒಂದು ವಾರ ಆದರೂ ಏನಾದರೂ ಅವ್ನಿಗೆ ಕೊಟ್ಟವನಾ? ಇಲ್ಲ. ಇವನು ತೊಗೊಂಬಿಡ್ತಾನೆ, ಆಮೇಲೆ ಹೋಗಿ ಏನೋ ಒಂದು ಹೇಳ್ತಾನೆ, ಮತ್ತೆ ತಂದಿಕ್ಕೆ ಇದು ಮಾಡ್ತಾನೆ. ಅವನೇನೋ ಕೋಪಕ್ಕೆ ಒಂದು ಮಾತು ಹೇಳ್ದ, ಅದನ್ನು ಸುದೀಪ್ ಸರ್ ಪಾಪ ಬೈದರು. ಬೈದಿದ್ದೇನು ತಪ್ಪಿಲ್ಲ, ಮುಂದೆ ತಪ್ಪು ಮಾಡಬಾರ್ದು ಅಂತ ಬೈದರು. ಆದರೆ ಇವನಿಗೂ ಹೇಳ್ಬೇಕು ತಾನೆ ಅವ್ರು ಸುದೀಪ್ ಸಾರು, ನೀವು ಮಾಡೋದು ತಪ್ಪು, ಅವ್ರಿಗೂ ಏನಾದರೂ ಕೊಡ್ರಿ ಅಂದ್ಬಿಟ್ಟು ಅವ್ರು ಹೇಳಲಿಲ್ಲ. ಇವನು ಯಾರೋನು ಬಾಡಿ ಬಿಲ್ಡರ್ ಬಂದಿದ್ದಾನಲ್ಲ ಅವನು ಸೂರಜ್, ಏನಂತ ಹೇಳೋಣ ಅವನ್ನ? ಅವನೇನು ಎಲ್ಲಿ ಏನು ತಪ್ಪಿರತ್ತ, ಯಾರು ಏನು ಮಾತಾಡ್ತಾರೋ ಹೋಗಿ ಅವ್ರಿಗೆ ಇಕ್ಬಿಡೋಣ ಅಂತೇಳ್ಬಿಟ್ಟು ಹೋಗಿ ಅವನಿಗೆ ಧನುಷ್ ಸುಮ್ಮನೆ ಅವ್ನು ನೋಡೇ ಇರಲ್ಲ, ಹೋಗಿ ಅವ್ನಿಗೆ ಹೇಳ್ಬಿಟ್ಟು ಅಷ್ಟೂ ಜಗಳ ಮಾಡ್ದ. ಇವನೇನು ಸೂರಜ್ ಇದಕ್ಕೆ ಬಂದವನ ಇಲ್ಲಿ? ಅವ್ನ ಕೈಲಿ ಒಂದು ಟಾಸ್ಕ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಸೈಲೆಂಟಾಗಿದ್ದು ಇಂಥಂದಿಗೆ ತಮಾಷೆ ನೋಡ್ತಾನೆ. ಎಲ್ಲ ಸೇರಿ ಒಟ್ಟಿನಲ್ಲಿ ಇವಾಗ ಗಿಲ್ಲಿನ ತುಂಬ ಚೆನ್ನಾಗಿ ಪಾಪ ಬೈದರು ಸುದೀಪ್ ಸಾರು. ಅವರು ಏನಾದರೂ ಅವರು ಗೆಸ್ಟ್ಗಳನ್ನ ಒಂದು ಮಾತು ಹೇಳಿದ್ರ ಸುದೀಪ್ ಸಾರು? ಒಂದು ಮಾತು ಅವ್ರನ್ನ ಬೈದ್ರಾ? ಇಲ್ಲ. ಪಾಪ ಗಿಲ್ಲಿನೇ ಏನೋ ಬೈದರು. ಮತ್ತು ಅವ್ನು ಧನುಷ್ ಅಷ್ಟು ಮಾತಾಡಿದ್ನಲ್ಲ, ಅದ್ರ ಬಗ್ಗೆ ಏನಾದರೂ ಮಾತಾಡಿದ್ರಾ? ಇದು ದಯವಿಟ್ಟು ನೀವೇ ನೋಡಿ. ಗಿಲ್ಲಿನ ಏನು ಮಾಡಬೇಕು ಅಂತ, ಕುಗ್ಗಿಸ್ಬೇಕು ಅಂತ ಇಷ್ಟು ಮಾಡ್ತಾಯಿದ್ದಾರೆ. ಈ ರಜತನ ಮೊದಲು ಹೊರಗಡೆ ಕಳಿಸ್ಬೇಕು. ಅವನ್ನೇನಕ್ಕೆ ತೊಗೊಂಬಂದುಬಿಟ್ರು ಮೊದಲು ಅದನ್ನು ನೀವೇ ನೋಡಿ. ನಾನು ಹೇಳೋದಲ್ಲ, ನನಗೆ ಬೇಜಾರಾಗ್ತಾಯಿದೆ ಗಿಲ್ಲಿ ನೆನೆಸ್ಕೊಂಡು. ಅವ್ನ ಮುಖ ನೋಡೋಕ್ಕಾಗ್ತಾಯಿಲ್ಲ ಗಿಲ್ಲಿನ. ಅಷ್ಟು ಚೆನ್ನಾಗಿ ಕಳ್ಕಳಿಯಾಗಿದ್ದವನ್ನ ಕುಗ್ಗಿಸ್ಬಿಟ್ರು ಎಲ್ಲ ಸೇರಿ. ಇವನು ಬಿಗ್ ಬಾಸ್ ಸರಿ ಇಲ್ಲ. ಮೊದಲು ಬಿಗ್ ಬಾಸ್ನ ಏನಂತ ಹೇಳೋದು ನನಗೆ ಅರ್ಥನೇ ಆಗ್ತಾಯಿಲ್ಲ. ಅವರ ಅತಿಥಿಗಳು ಅಷ್ಟು ಮಾಡಿದ್ರಲ್ಲ, ಅವ್ರನ್ನ ಮಾತ್ರ ಅಲ್ಲಿ ಏನು ಬಿಗ್ ಬಾಸ್ ಮನಸ್ಸಲ್ಲಿ ಇಟ್ಕೊಂಡು ಗಿಲ್ಲಿ ಕುಗ್ಗಿಸ್ಬೇಕು ಅಂದ್ಬಿಟ್ಟು ಅತಿಥಿ ದೇವೋ ಭವ ಅಂತ ಹೇಳ್ದ. ಮಾತಾಡ್ದ ಬಿಗ್ ಬಾಸ್ ಬಂದು. ಅದೇ ಗಿಲ್ಲಿಗೆ ಅವ್ನ ಕಾಲೆತ್ತಿ ಮಂಜು, ಅವ್ನ ರಜತ್ತು ಎಲ್ಲ ಕಾಲೆತ್ತು ಅವನ ಮೇಲೆ ಹಾಕಿ ಅವ್ನಿಗಷ್ಟು ಚಿತ್ರಹಿಂಸೆ ಕೊಟ್ಟು ಅವನ್ನ ಎಷ್ಟು ನೋವು ಕೊಟ್ಟರು. ತಿನ್ನೋ ಅನ್ನನ ಕಿತ್ಕೊಂಡ್ರು ಅವನ್ನ. ಇವ್ರು ಮಾತ್ರ ತಿನ್ನೋ ತಟ್ಟೆ ಕಿತ್ಕೊಂಡ್ರು, ತಿನ್ನೋ ಅನ್ನ ಕಿತ್ಕೊಂಡ್ರು ಅಂತವ್ರಲ್ಲ. ತಿನ್ನೋ ಅನ್ನ ಅವನು ಊಟಕ್ಕಾಗಿ ಪಾಪ ಮುಂದೆ ಇರ್ತಾನೆ ಅಂಥವ್ನು ಹೋಗಿ ಬೇಜಾರಾಗಿ ಕಣ್ಣಲ್ಲಿ ನೀರು ಹಾಕ್ಕೊಂಡೋಗಿ ಕೈ ತೊಳೆದ್ನಲ್ಲ. ಅಷ್ಟೇ. ನನಗೆ ಯಾಕೋ ಸುದೀಪ್ ಸರ್ ನಡೆಸ್ಕೊಟ್ಟಿದ್ದು ನನಗೆ ಈ ಸಲ ಇಷ್ಟನೇ ಆಗಲಿಲ್ಲ. ಮನ್ಸಿಗೆ ತುಂಬ ಬೇಜಾರಾಯಿತು. ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೋ ದಯವಿಟ್ಟು ಕಮೆಂಟ್ ಮಾಡಿ.